ಕೇವಲ 10 ರೂಪಾಯಿಂದ ಒಂದು ಡಿಜಿಟಲ್ ಗೋಲ್ಡ್ ಅನ್ನ ಸೇವಿಂಗ್ಸ್ ಸ್ಟಾರ್ಟ್ ಮಾಡಬಹುದು ಅಂತ ಎಲ್ಲಾ ಕಡೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದ್ದಂತಹ ಒಂದು ಜಾರ್ ಕಂಪನಿಯ ಮೇಲೆ ಈಗ ಒಂದು FIR ದಾಖಲಾಗಿದೆ ಅಂಡ್ ಆ ಒಂದು ಕೇಸ್ ಹೈಕೋರ್ಟ್ ತನಕ ಕೂಡ ತಲುಪಿದೆ. ಹೈಕೋರ್ಟ್ ನಿಂದ ಒಂದು ಡಿಸಿಷನ್ ಕೂಡ ಬಂದಿದೆ. ಇಷ್ಟಕ್ಕೂ ಏನು ಈ ಒಂದು ಕೇಸು, ಏನಕ್ಕೆ ಈ ಒಂದು ಜಾರ್ ಅಪ್ಲಿಕೇಶನ್ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಂಡ್ ಯಾರೆಲ್ಲ ಒಂದು ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಯಾರೆಲ್ಲ ಈ ತರ ಅಪ್ಲಿಕೇಶನ್ ಗಳಲ್ಲಿ ಹೋಗಿ ನಿಮ್ಮ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರ, ಅವರೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಡ್ ತಿಳ್ಕೊಬೇಕಾದಂತ ಒಂದು ಕೇಸ್ ಅಂತಾನೆ ಹೇಳ್ಬೋದು. ಅಂಡ್ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಕೇಸ್ ನ ಬಗ್ಗೆ ಮತ್ತೆ ಈ ಒಂದು ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಏನಿದೆ, ಇದ್ರ ಬಗ್ಗೆ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ, ಕೋರ್ಟ್ ಏನ್ ಅಭಿಪ್ರಾಯವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವೇನಾದ್ರೂ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂತಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಜಾರ್ ಆಪ್ ಅಂತಂದ್ರೆ ಏನು ಅಂತಂದ್ರೆ, ಇದು ಒಂದು ಫಿನ್ಟೆಕ್ ಕಂಪನಿ ಆಗಿರ್ತದೆ. ಈಗ ಯಾರಾದ್ರೂ ಒಂದು ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ಒಂದು ಜಾರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು 10 ರೂಪಾಯಿ ಮೇಲ್ಗಡೆ ಅಂತಂದ್ರೆ ಈಗ ಒಂದು 20, 30, 50, 100 ಈ ರೀತಿ ಅಮೌಂಟ್ ಅನ್ನ ಒಂದು ಡಿಜಿಟಲ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈಗ ಒಂದು 50 ರೂಪಾಯಿ ಅಷ್ಟು ಅಮೌಂಟ್ ಅನ್ನ UPI ಟ್ರಾನ್ಸಾಕ್ಷನ್ ಮಾಡಿ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅಂದ್ರೆ ಒಂದು 50 ರೂಪಾಯಿ ಬೆಲೆ ಬಾಳುವಂತ ಒಂದು ಗೋಲ್ಡ್ ಅನ್ನೋದು ಡಿಜಿಟಲ್ ರೂಪದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಸೊ ಅದನ್ನ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಆ ರೀತಿ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡೋದಕ್ಕೆ, ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾರೆ ನಮ್ಮ ಜನ. ಸೊ ಇದು 2021ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಈ ಜಾರ್ ಅಪ್ಲಿಕೇಶನ್ ಅನ್ನೋದು. ಇದುವರೆಗೆ ಸುಮಾರು 3 ಕೋಟಿಗೂ ಹೆಚ್ಚು ಯೂಸರ್ ಗಳಿದ್ದಾರೆ ಅಂಡ್ ಇದು ಇಲ್ಲಿ ತನಕ 4,000 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಅನ್ನು ಇದರಲ್ಲಿ ಆಗಿದೆ. ಅಂಡ್ ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಭಾರತದಲ್ಲಿ ಇರತಕ್ಕಂಥ ಯಾವೆಲ್ಲ ಈ ತರ ಅಪ್ಲಿಕೇಶನ್ ಗಳಿದಾವೆ ಅದರಲ್ಲಿ ಇದು ಕೂಡ ಒಂದು ಪ್ರಮುಖ ಅಪ್ಲಿಕೇಶನ್ ಅಂತಾನೆ ಕರೀಬಹುದು. ಇದಿಷ್ಟು ಒಂದು ಜಾರ್ ಅಪ್ಲಿಕೇಶನ್ ನ ಹಿನ್ನೆಲೆ ಅಂಡ್ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಇಷ್ಟಕ್ಕೂ ಈ ಸಮಸ್ಯೆ ಅನ್ನೋದು ಯಾವ ರೀತಿ ಶುರು ಆಯಿತು ಅಂತ ನಾವು ನೋಡೋದಾದ್ರೆ ಹಿನ್ನೆಲೆ ಅನ್ನೋದು 2025ರಲ್ಲಿ ಕೆಲವು ರೆಗ್ಯುಲೇಟರಿ ಬಾಡೀಸ್ ಅಂತಂದ್ರೆ ಈ ಬಿಸ್ನೆಸ್ ಮಾಡೆಲ್ಗಳ ಬಗ್ಗೆ ಒಂದು ಕನ್ಸರ್ನ್ಸ್ ಅನ್ನ ವ್ಯಕ್ತಪಡಿಸ್ತದೆ. ಮುಖ್ಯವಾಗಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಮತ್ತೆ CBI ಏನ್ ಸೆಬಿ ಇದೆ, ಇವುಗಳು ಇದ್ರ ಬಗ್ಗೆ ಒಂದು ಕನ್ಸರ್ನ್ ರೈಸ್ ಮಾಡ್ತದೆ. ಅದೇನು ಅಂತ ಹೇಳೋದಾದ್ರೆ, ಡಿಜಿಟಲ್ ಗೋಲ್ಡ್ ಬಿಸ್ನೆಸ್ ನಲ್ಲಿ ಭಾರತದಲ್ಲಿ ಕ್ಲಿಯರ್ ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲ. ಅಂತಂದ್ರೆ ಇದು ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಥವಾ ಗೋಲ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಥವಾ ಡೆಪಾಸಿಟ್ ಸ್ಕೀಮ್ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಒಂದು ರೆಗ್ಯುಲೇಷನ್ಸ್ ಅನ್ನೋದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಈ ಡಿಜಿಟಲ್ ಗೋಲ್ಡ್ ಅಲ್ಲಿ ಒಂದು ರೆಗ್ಯುಲೇಷನ್ಸ್ ಅನ್ನೋದು ಇದುವರೆಗೆ ಸೆಟ್ ಮಾಡಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಕನ್ಸರ್ನ್ಸ್ ಅನ್ನೋದು ಈ ರೆಗ್ಯುಲೇಟರಿ ಬಾಡೀಸ್ ಅನ್ನೋದು ರೈಸ್ ಮಾಡ್ತವೆ. ಈ ಒಂದು ಅಲರ್ಟ್ ಬಂದ ನಂತರ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಸ್ಟೇಷನ್ ನಲ್ಲಿ ಜಾರ್ ಕಂಪನಿಯ ವಿರುದ್ಧ FIR ಅನ್ನೋದು ದಾಖಲಾಗುತ್ತೆ. FIR ಯಾವ ಕಾನೂನಿನ ಅಡಿ ದಾಖಲಾಗಿದೆ ಅಂತಂದ್ರೆ ಬರ್ಡ್ಸ್ ಆಕ್ಟ್ 2019 ಅಂತಂದ್ರೆ ಇದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಕ್ಟ್ ಅನ್ನೋ ಒಂದು ಕಾನೂನು ಏನ್ ಮಾಡಿರ್ತಾರೆ 2019ರಲ್ಲಿ, ಅದರ ವಿರುದ್ಧವಾಗಿದೆ ಅನ್ನೋ ಒಂದು ಆರೋಪದಡಿ ಒಂದು FIR ಅನ್ನೋದು ದಾಖಲಾಗಿರ್ತದೆ. ಅಂಡ್ ಈ ಕಾನೂನನ್ನು ಏನಕ್ಕೆ ಮಾಡಿರ್ತಾರೆ ಈ ಬರ್ಡ್ಸ್ ಆಕ್ಟ್ ಅನ್ನೋದು ನಾವು ನೋಡೋದಾದ್ರೆ, ಇದು ಒಂದು ಪೆನ್ಸಿ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಚಿಟ್ ಫಂಡ್ಸ್ ಆಗಿರ್ಬೋದು ಅಥವಾ ಇಲ್ಲಿಗಲ್ ಡೆಪಾಸಿಟ್ ಕಂಪನಿಗಳು ಏನಿರ್ತವೆ, ಇವು ಜನರಿಂದ ಹಣವನ್ನ ಸಂಗ್ರಹಿಸಿ ನಂತರ ಸ್ಕ್ಯಾಮ್ ಮಾಡೋ ಕಂಪನಿಗಳ ಇರ್ತಾವಲ್ಲ, ಅಂತವನ್ನ ತಡೆಯೋದಕ್ಕೋಸ್ಕರ ಈ ಒಂದು ಬರ್ಡ್ಸ್ ಆಕ್ಟ್ ಅನ್ನ ಜಾರಿಗೊಳಿಸಿರ್ತಾರೆ. ಇದು ಅದರ ವಿರುದ್ಧವಾಗಿದೆ ಅಂತ ಒಂದು ಆರೋಪದಡಿ ಈ ಒಂದು FIR ಅನ್ನೋದು ಕೂಡ ರಿಜಿಸ್ಟರ್ ಆಗಿರ್ತದೆ. ಇಷ್ಟಕ್ಕೂ FIR ನಲ್ಲಿ ಇರ್ತಕ್ಕಂಥ ಒಂದು ಗಂಭೀರ ಆರೋಪಗಳೇನು ಅಂತ ನಾವು ನೋಡೋದಾದ್ರೆ, ಇದು ನಿಜವಾಗ್ಲೂ ಒಂದು ಗೋಲ್ಡ್ ಅನ್ನೋದು ಏನು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನು ತೋರಿಸ್ತಾರೆ ಆ ಕಸ್ಟಮರ್ಸ್ ಅಪ್ಲಿಕೇಶನ್ ಅಲ್ಲಿ, ಆ ಫಿಸಿಕಲ್ ಗೋಲ್ಡ್ ಅನ್ನೋದು ಇದೆಯಾ ಅಥವಾ ಇದ್ರೆ ಅದು ಯಾರ ಕಸ್ಟಡಿಯಲ್ಲಿ ಅನ್ನೋದು ಇಟ್ಕೊಂಡಿದ್ದಾರೆ. ಅಂಡ್ ಈ ಒಂದು ಜಾರ್ ಪ್ಲಾಟ್ಫಾರ್ಮ್ ಏನಿದೆ ಇದು RBI ಬಳಿನೂ ರಿಜಿಸ್ಟರ್ಡ್ ಆಗಿಲ್ಲ ಮತ್ತೆ ಸೆಬಿ ರೆಗ್ಯುಲೇಷನ್ ಕೂಡ ಇಲ್ಲ ಇದಕ್ಕೆ. ಸೊ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಫ್ಯೂಚರ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಫಿನಾನ್ಷಿಯಲ್ ಸ್ಕೀಮ್ ಆಗಬಹುದು ಅನ್ನೋ ಒಂದು ಪ್ರಿಡಿಕ್ಟ್ ಮಾಡಿ ಇವರು ಒಂದು FIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅಂಡ್ ಈ ಒಂದು FIR ರಿಜಿಸ್ಟರ್ ಆದ್ಮೇಲೆ ಈ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ ಮೇಲೆ ಈ ಜಾರ್ ಕಂಪನಿ ಅನ್ನೋದು ಹೈಕೋರ್ಟ್ಗೆ ಹೋಗಿರುತ್ತೆ. ಈ ಒಂದು FIR ಅನ್ನ ಕ್ವಾಶ್ ಮಾಡ್ಬೇಕಂತಂದ್ರೆ ಇದನ್ನ ರದ್ದು ಮಾಡಬೇಕು, ಇನ್ವೆಸ್ಟಿಗೇಷನ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ ನಲ್ಲಿ ಪಿಟಿಷನ್ ಅನ್ನ ಹಾಕಿರ್ತಾರೆ. ಅಂಡ್ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಡಿಜಿಟಲ್ ಗೋಲ್ಡ್ ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ, ಫಾರ್ ಎಕ್ಸಾಂಪಲ್ ಈಗ ಒಂದು 1000 ರೂಪಾಯಿ ನೀವು ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತಂದ್ರೆ ಆ 1000 ರೂಪಾಯಿ ವ್ಯಾಲ್ಯೂಗೆ ಗೋಲ್ಡ್ ಅನ್ನೋದು ನಿಮ್ಮ ಅಕೌಂಟ್ ಅಲ್ಲಿ ತೋರಿಸುತ್ತೆ. ಬಟ್ ಆ ಕಂಪನಿ ಏನ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಗೋಲ್ಡ್ ಫಿಸಿಕಲ್ ಗೋಲ್ಡ್ ನಿಮ್ಮ ಅಕೌಂಟ್ ಅಲ್ಲಿ ಏನ್ ತೋರಿಸ್ತಾ ಡಿಜಿಟಲ್ ಫಾರ್ಮ್ ಅಲ್ಲಿ ಅಷ್ಟು ಫಿಸಿಕಲ್ ಗೋಲ್ಡ್ ಅನ್ನ ಬೈ ಮಾಡಿ ತನ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ರೀತಿ ವರ್ಕ್ ಆಗುವಂತ ಪ್ಯಾಟರ್ನ್ ಇದಾಗಿರ್ತದೆ. ಯಾವಾಗ ಜಾರ್ ಕಂಪನಿ ಅನ್ನೋದು ಹೈಕೋರ್ಟ್ಗೆ ಮೊರೆ ಹೋಗುತ್ತೋ ಅವಾಗ ಹೈಕೋರ್ಟ್ ನಲ್ಲಿ ಜಾರ್ ಕಂಪನಿಯ ಪರ ಸೀನಿಯರ್ ಅಡ್ವೊಕೇಟ್ ಅನ್ನೋದು ವಾದವನ್ನ ಮಾಡ್ತಾರೆ. ಅವ್ರ ವಾದ ಏನಂತ ಮಂಡಿಸಿರ್ತಾರೆ ಅಂತಂದ್ರೆ, ಇದೊಂದು ಡೆಪಾಸಿಟ್ ಸ್ಕೀಮ್ ಅಲ್ಲ, ಇದು ಒಂದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಸ್ಕೀಮು. ಜನ ಅನ್ನೋದು ಗೋಲ್ಡ್ ಅನ್ನ
ಪರ್ಚೇಸ್ ಮಾಡ್ತಾರೆ, ಯಾವುದೇ ರೀತಿಯಾದ ಒಂದು ಡೆಪಾಸಿಟ್ ಅನ್ನೋದು ಇಲ್ಲಿ ಮಾಡ್ತಾ ಇಲ್ಲ. ಇದು ಒಂದು ಗೋಲ್ಡ್ ಬೈ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರ್ತದೆ. ಅಂಡ್ ಯಾವುದೇ ರೀತಿಯಾದ ಕಸ್ಟಮರ್ ಕಡೆಯಿಂದ ಯಾವುದೇ ರೀತಿ ಕಂಪ್ಲೇಂಟ್ ಅನ್ನೋದು ಬಂದಿರೋದಿಲ್ಲ. ಆಪ್ಸ್ ಅನ್ನ ಲಕ್ಷಾಂತರ ಜನ ಇದನ್ನ ಬಳಸ್ತಾ ಇದ್ರೆ, ಇದುವರೆಗೆ ಯಾರೋ ಒಬ್ಬರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅಂತ ಅವರು ಉಲ್ಲೇಖವನ್ನ ಮಾಡ್ತಾರೆ. ಅಂಡ್ ಮತ್ತೊಂದು ವಿಚಾರ ಅವರು ಉಲ್ಲೇಖಿಸ್ತಾರೆ, ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನೋದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೀತದೆ. ಇದೆಲ್ಲ ಟ್ರಾನ್ಸ್ಪರೆಂಟ್ ಇರ್ತದೆ, UPI ಮೂಲಕ ಟ್ರಾನ್ಸಾಕ್ಷನ್ಸ್ ಆಗ್ತದೆ ಅಂಡ್ ಗೋಲ್ಡ್ ಪರ್ಚೇಸ್ ಕೂಡ ಆಗ್ತದೆ. ಅದೆಲ್ಲ ಕಸ್ಟಮರ್ಸ್ ಗಳಿಗೆ ಅಲ್ಲಿ ರೆಕಾರ್ಡ್ಸ್ ಕೂಡ ಇರುತ್ತೆ, ಅವ್ರ ವಿಸಿಬಿಲಿಟಿ ಕೂಡ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಅಂಡ್ ಮತ್ತೊಂದು ಈ ವಿಚಾರ ಏನಪ್ಪಾ ಅಂತ, ನಮ್ಮ ಮೇಲೆ ಪೊಲೀಸರು ಅನ್ನೆಸೆಸರಿ ಆಗಿ ಆಕ್ಷನ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಅಲ್ಲಿ ಕಂಪನಿಯ ಪರ ವಕೀಲರು ಕೂಡ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾರೆ. ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದನವನ್ನ ಮಂಡಿಸ್ತಾರೆ. ಅವ್ರು ಏನ್ ಹೇಳ್ತಾರೆ, ಕೋರ್ಟ್ ಮಾಡ್ತಾರೆ ಈ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಅಂತ ನಾನು ನೋಡೋದಾದ್ರೆ, RBI ಮತ್ತೆ SEBI ಅಲರ್ಟ್ ನ ನಂತರ ಈ ಒಂದು FIR ಅನ್ನೋದು ದಾಖಲಾಗಿದೆ. ಅಂಡ್ ಕೋರ್ಟ್ ನಲ್ಲಿ ಮತ್ತೊಂದು ಉದಾಹರಣೆಯನ್ನ ಕೂಡ ಕೊಡ್ತಾರೆ, ಈ ರೀತಿ ಸ್ಕ್ಯಾಮ್ ಯಾವ ರೀತಿ ಆಗಿದೆ ಅಂತ. ಒಂದು IMA ಸ್ಕ್ಯಾಮ್ ಅನ್ನೋದು ಬೆಂಗಳೂರಲ್ಲಿ ಸುಮಾರು ವರ್ಷಗಳ ಹಿಂದೆ ಆಗಿತ್ತು, ಅದನ್ನ ಕೋರ್ಟ್ ಮಾಡ್ತಾರೆ. ಅಲ್ಲಿ ಪೊಲೀಸರು ಅನ್ನೋದು ಇದಕ್ಕೂ ಮೊದಲೇ ತನಿಖೆಯನ್ನ, ಅಲ್ಲಿ ಏನಾದ್ರು ಆ ಸ್ಕ್ಯಾಮ್ ಮಾಡೋಕ್ಕೂ ಮೊದಲೇ ಅವ್ರು ತನಿಖೆ ಮಾಡಿ ಈ ರೀತಿ ಏನಾದ್ರು ಫೈಂಡ್ ಔಟ್ ಮಾಡಿದ್ರೆ ಆ ಒಂದು ಸ್ಕ್ಯಾಮ್ ಅನ್ನ ತಡಿಬಹುದಾಗಿತ್ತು. ಅದನ್ನ ತಡೆದಿಲ್ಲ, ಅದಕ್ಕೋಸ್ಕರ ಆ ರೀತಿ ಜನರಿಗೆ ಸ್ಕ್ಯಾಮ್ ಅನ್ನೋದು ಆಯ್ತು. ಅದೇ ರೀತಿ ಇದು ಕೂಡ ಒಂದು, ನಾವೀಗ ಏನಾದ್ರು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಜನರಿಗೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ FIR ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನ ಆರಂಭಿಸಿದೀವಿ ಅಂತ ಕೂಡ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನ ಮಂಡಿಸ್ತಾರೆ. ಎರಡು ಕಡೆಗಳಿಂದ ವಾದ ವಿವಾದಗಳನ್ನು ಆಲಿಸಿರ್ತಕ್ಕಂಥ ಹೈಕೋರ್ಟ್ ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಹೈಕೋರ್ಟ್ ನ ಅಭಿಪ್ರಾಯದ ಪ್ರಕಾರ ನ್ಯಾಯಮೂರ್ತಿಗಳು ಹೇಳ್ತಾರೆ, ಡಿಜಿಟಲ್ ಗೋಲ್ಡ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಆಗಿರಬಹುದು, ಆದರೆ ರೆಗ್ಯುಲೇಷನ್ ಇಲ್ಲದಿದ್ರೆ ಸಾರ್ವಜನಿಕರ ಹಣ ಅನ್ನೋದು ಅಪಾಯದಲ್ಲಿರಬಹುದು. ಕೋರ್ಟ್ ಹೇಳೋದೇನಂತಂದ್ರೆ, ಲಾ ಟ್ರಾನ್ಸಾಕ್ಷನ್ ನ ನಿಜ ಸ್ವರೂಪವನ್ನ ನೋಡ್ತದೆ, ಅಂದ್ರೆ ಕಂಪನಿ ಏನ್ ಹೇಳ್ತದೆ ಎಂಬುದಲ್ಲ, ಟ್ರಾನ್ಸಾಕ್ಷನ್ ಅನ್ನೋದು ರಿಯಾಲಿಟಿ ಮುಖ್ಯ ಅಂತ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂಡ್ ಫೈನಲಿ ಹೈಕೋರ್ಟ್ ಹೇಳೋ ಡಿಸಿಷನ್ ಏನಪ್ಪಾ ಅಂತಂದ್ರೆ, FIR ಅನ್ನ ಕ್ಯಾನ್ಸಲ್ ಮಾಡಕ್ಕೂ ಆಗೋದಿಲ್ಲ, ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಬೇಕಾಗುತ್ತೆ. ಅಂತಂದ್ರೆ CID ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಆ ಒಂದು ಇನ್ವೆಸ್ಟಿಗೇಷನ್ ಅನ್ನೋದು ಕೋರ್ಟ್ ಅನ್ನೋದು ಕಂಟಿನ್ಯೂ ಮಾಡ್ಲಿಕ್ಕೆ ಆದೇಶವನ್ನು ಕೂಡ ನೀಡಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಕೇಸನ್ನ ಈಗ ರದ್ದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ವ್ಯಕ್ತಪಡಿಸುತ್ತೆ ತನ್ನ ಅಭಿಪ್ರಾಯವನ್ನ. ಅಂಡ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಒಂದು ಕೇಸ್ ನ ಬಗ್ಗೆ ಕನ್ಕ್ಲೂಷನ್ ಅನ್ನ, ಇದು ಫಿನ್ಟೆಕ್ ರೆಗ್ಯುಲೇಷನ್ಸ್ ನ ಮತ್ತೆ ಡಿಜಿಟಲ್ ಗೋಲ್ಡ್ ಸೇಫ್ಟಿನ ಮತ್ತೆ ಕ್ರೋರ್ಸ್ ಆಫ್ ಇನ್ವೆಸ್ಟರ್ಸ್ ಮನಿನ ಎಲ್ಲದಕ್ಕೂ ಸಂಬಂಧಿಸಿರ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ, ಈ ಒಂದು ಕೇಸ್ ಫ್ಯೂಚರ್ ನಲ್ಲಿ ಭಾರತದ ಫಿನ್ಟೆಕ್ ಇಂಡಸ್ಟ್ರಿ ರೂಲ್ಸ್ ಅನ್ನೇ ಚೇಂಜ್ ಮಾಡಬಹುದಾದ ಒಂದು ಚಾನ್ಸಸ್ ಇರ್ತದೆ. ಇಷ್ಟಕ್ಕೂ ಈ ಒಂದು ಜಾರ್ ಪ್ಲಾಟ್ಫಾರ್ಮ್ ಏನಿದೆ, ಹೀಗೆ ಯಾರಾದ್ರೂ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅಂತಂದ್ರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ವರ್ಕಿಂಗ್ ಪ್ಯಾಟರ್ನ್ ಇದೆ ಅಂತ, ಅದು ಯಾವ ತರ ನಡೀತಾ ಇದೆ ಅಂತ. ಈಗಲೂ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆಯಾ, ನಿಮ್ಗೆ ಏನಾದ್ರು ಆ ರೀತಿ ಏನಾದ್ರು ಡೌಟ್ ಬಂದಿದೆಯಾ, ಯಾವಾಗಾದ್ರೂ ಈ ತರ ಒಂದು ಫ್ರಾಡ್ ಆಗೋ ಚಾನ್ಸಸ್ ಇದೆ ಅಂತ, ಇಷ್ಟಕ್ಕೂ ಜೆನ್ಯೂನ್ ಅಲ್ವಾ? ಇಫ್ ಇನ್ ಕೇಸ್ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ, ಈಗ ಟ್ರಾನ್ಸಾಕ್ಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಒಂದು ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ ಬಗ್ಗೆ ಈಗೇನು ರೆಗ್ಯುಲೇಟರಿ ಬಾಡೀಸ್ ರೈಸ್ ಮಾಡಿರ್ತಕ್ಕಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಅದೇ ರೀತಿ ಏನೀಗ ಜಾರ್ ಅಪ್ಲಿಕೇಶನ್ ಮೇಲೆ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು FIR ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಈ ಒಂದು ಜಾರ್ ಅಪ್ಲಿಕೇಶನ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರೆ ಅಂತವರಿಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.